ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಸರ್ಕಾರಗಳು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ಹೆಸರು ಹೇಳಿ ಕೆಡಿಬಿ ಮುಖಾಂತರ ಅನ್ಯಾಯವಾಗಿ ಬಲವಂತದಿಂದ ರೈತರ ಭೂಮಿಯನ್ನು ಕಸಿಕೊಳ್ತಾ ಇದೆ. ಇದನ್ನು ಖಂಡಿಸಿ 4 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಚಳವಳಿ ನಡೀತಾನೆ ಇದ್ದಾವೆ. ನಿರಂತರವಾಗಿ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಿರಂತರವಾಗಿ ಧರಣಿ ನಡೀತಾನೇ ಇದೆ. ಆ ಧರಣಿಯ ಸ್ಥಳಕ್ಕೆ ಇಂದಿನ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಧರಣಿ ಸ್ಥಳಕ್ಕೆ ಹೋಗಿ ಆ ರೈತರ ಸಮಸ್ಯೆಗೆ ಕಿವಿಗೊಟ್ಟು ನಿಮ್ಮಿಂದೆ ನಾವಿದ್ದೀವಿ, ನಮ್ಮ ಸರ್ಕಾರ ಬಂದರೆ ಈ ಕಾನೂನನ್ನು ವಾಪಸ್ ತಗೊಂಡು ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಮಾತು ಕೊಟ್ಟು ಮಾತು ತಪ್ಪಿದ್ದಾರೆ. ವಚನಭ್ರಷ್ಟ ಸರ್ಕಾರ. ಏನು ಉಸ್ತುವಾರಿ ಮಂತ್ರಿ ಇವತ್ತೇನಿದ್ದಾರೆ ಅವರು ಸಹ ಅಂದು ಧರಣಿ ಸ್ಥಳಕ್ಕೆ ಹೋಗಿ ನಿಮ್ಮಿಂದೆ ನಾವಿದ್ದೀವಿ, ನಮ್ಮ ಸರ್ಕಾರ ಬಂದರೆ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಕ್ಕಂಥ KH ಮುನಿಯಪ್ಪನವರು ಕೂಡ ಈ ಧರಣಿ ಸ್ಥಳಕ್ಕೆ ಈಗಲೂ ಕೂಡ ಹೋಗ್ತಾರೆ ಬರ್ತಾರೆ, ಕೆಲಸ ಮಾತ್ರ ಜೀರೋ. ಹಾಗಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಬಲವಂತದಿಂದ ಭೂಮಿ ವಸೂಲಿ ಮಾಡ್ತದ ಸರ್ಕಾರ ಅದನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತಂದೇಳಿ ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮ ದೇವನಹಳ್ಳಿ ಚಲೋ ಕಾರ್ಯಕ್ರಮ ಇದೆ. ಈ 4 ವರ್ಷದ ಚಳುವಳಿಯಲ್ಲಿ ಕೇಂದ್ರದಿಂದ ಕಿಸಾನ್ ಮೋರ್ಚಾದಿಂದ ಮಹೇಂದ್ರ ಸಿಂಗ್ ಟಿಕಾಯತ್ ಹಲವಾರು ರಾಜ್ಯದ ನಾಯಕರು ಬಂದು ಭಾಗವಹಿಸಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಇವತ್ತು ಕರೆ ಕೊಟ್ಟಿದೆ ದೇವನಹಳ್ಳಿ ಚಲೋ ಅಂತ. ಸರ್ಕಾರ ಇದನ್ನು ಗಮನ ಹರಿಸಿಕೊಂಡು ಈ ಕೆಡಿಬಿ ಮುಖಾಂತರ ಏನು ರೈತರ ಜಮೀನನ್ನು ವಸೂಲಿ ಮಾಡ್ತಿದೆ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡ್ತಿದೆ ಸರ್ಕಾರ, ಇದನ್ನು ನಿಲ್ಲಿಸಬೇಕು ಅಂತಂದೇಳಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ದೇವನಹಳ್ಳಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಬರೀ ಅಲ್ಲಿ ಒಂದಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಆ ಥರ ನಡೀತಾ ಇದೆ. ಇವತ್ತು ರೈತರೇನು ಸಾగు ಮಾಡ್ತಕ್ಕಂಥ ಜಮೀನುಗಳಿಗೆ ಪಟ್ಟ ಕೊಡ್ರಿ ಅಂತಂದೇಳಿ ಸುಮಾರು ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀವಿ. ಪಟ್ಟ ಕೊಡೋಕ್ಕೆ ಇಚ್ಛಾಶಕ್ತಿ ಇಲ್ಲ ಇವರಿಗೆ. ಹೀಗೆ ಇದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಇನ್ಮೇಲೆ ನಾವು ಮೊನ್ನೆ ಹೊಸಪೇಟೆಗೆ ಮುಖ್ಯಮಂತ್ರಿಗಳು ಬಂದಾಗ ಘೇರವಾಕ್ಯ ಬೈದ್ವಿ, ಧಿಕ್ಕಾರನ್ನು ಕೂಗಿದ್ವಿ, ಉಸ್ತುವಾರಿ ಮಂತ್ರಿಗಳಿಗೆ ಧಿಕ್ಕಾರ ಕೂಗಿದ್ವಿ, ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ ಏನು ಮಾಡಬೇಕು ನಾಳೆ ಅಂತಂದೇಳಿ. ಏನಿನ್ನು ಮುಖ್ಯಮಂತ್ರಿ ದಿಗ್ಬಂಧನ ಹಾಕಬೇಕು ಇಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಂತಂದಾಗ ಅಲ್ಲಿ ಪೊಲೀಸ್ ಇಲಾಖೆ ನಮ್ಮನ್ನೆಲ್ಲ ಕುಂದಿಸಿ ಕಂದಾಯ ಮಂತ್ರಿ ಮತ್ತು ಉಸ್ತುವಾರಿ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರೆ ಆ ಜಿಲ್ಲಾಧಿಕಾರಿಗಳನ್ನು ನಾವೆಲ್ಲ ಕುಂತು 2 ತಾಸು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ನಮಗೆ ಹಕ್ಕುಪತ್ರ ಕೊಡಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿಗಾಗಲಿ ಹೊಸಪೇಟೆಗಾಗಲಿ ಸರ್ಕಾರದ ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಬಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ, ಎಚ್ಚರಿಕೆ. ಆ ಸಂದರ್ಭದಲ್ಲಿ ರೈತರಿಗೆ ಏನಾದರೂ ತೊಂದರೆ ಸಮಸ್ಯೆ ಆದರೆ ನೇರ ಸರ್ಕಾರ ಹೊಣೆ ಆಗಬೇಕಾಗುತ್ತೆ, ಹುಷಾರಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ಎಲ್ಲ ರೈತ ವಿರೋಧಿ ನೀತಿಗಳನ್ನು ಸರ್ಕಾರ ಕೈ ಬಿಡಬೇಕು. ಇಲ್ಲದಿದ್ದರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಜಂಟಿಯಾಗಿ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಡನಾಪುರದಲ್ಲಿ ಬಂದ್ ಮಾಡ್ತೀವಿ, ಸಂಚಾರ ಸಂಪೂರ್ಣ ಬಂದ್ ಮಾಡ್ತೀವಿ. ಹಾಗೂ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಏನು ಕುಡಿಯ ನೀರಿಗೆ ಹೋಗಿರ್ತಕ್ಕಂಥ ಜಾಕ್ವೆಲ್ ಅದನ್ನು ಬಂದ್ ಮಾಡ್ತೀವಿ. ಯಾಕೆ ಬಂದ್ ಮಾಡ್ತೀವಿ ಅದನ್ನಂದ್ರೆ ಹಗರಿಬೊಮ್ಮನಹಳ್ಳಿ ತಾಲೂಕು ಸಂಪೂರ್ಣ ಮುಳುಗಡೆ ಹೊಂದಿರತಕ್ಕಂಥ ತಾಲೂಕು. ಆ ತಾಲೂಕಿನ ರೈತರಿಗೆ ವ್ಯವಸಾಯಕ್ಕಲ್ರಿ ಕುಡಿಯಕ್ಕೂ ನೀರು ಕೊಡೋಕ್ಕಾಗ್ತಿಲ್ಲ. ಆ ಡ್ಯಾಮ್ಗೆ ನಾವು ಮನೆ ಮಟ್ಟ ಕಳ್ಕೊಂಡಿದ್ದೀವಿ. ಆ ನೀರಾವರಿ ಯೋಜನೆ ಜಾರಿ ಮಾಡಬೇಕು, ಈ ಹಕ್ಕುಪತ್ರನೂ ಕೊಡಬೇಕು, ಈ ಕೆಡಿಬಿ ಮುಖಾಂತರ ವಸೂಲಿ ಏನು ಮಾಡ್ತಕ್ಕಂಥ ಭೂ ಸ್ವಾಧೀನ ಪ್ರಕ್ರಿಯೆನ ಕೈ ಬಿಡಬೇಕು.
ಇಲ್ಲದಿದ್ರೆ ಸರ್ಕಾರದ ವಿರುದ್ಧ ದಂಗೆ ಹೇಳಬೇಕಾಗುತ್ತೆ. ಹುಷಾರು ಅಂತ ಹೇಳ್ತಾ ಇದ್ದೀವಿ. ನಾವೇನು ಶಾಲಾ ಹಾಕೊಂಡ್ರೆ ಯಾರು ನಮ್ಮ ಪ್ರತಿಷ್ಠೆಗೋಸ್ಕರ ನಾವು ಹೋರಾಟ ಮಾಡ್ತಿಲ್ಲ. ನಾವೇನು ಕೆಲಸ ಇಲ್ಲದಂತ ನಿರುದ್ಯೋಗಿಗಳು ಅಲ್ಲ. ಇದು ನಮ್ಮ ಹಕ್ಕು, ನಮ್ಮ ಬದುಕು. ಇದನ್ನೇ ನಮ್ಮ ಬದುಕನ್ನ ಬೀದಿಗೆ ತಳ್ಳಿದ್ರೆ ರೈತರಿಂದ ಸರ್ಕಾರ, ಸರ್ಕಾರದಿಂದ ರೈತರಲ್ಲ. ರೈತರು ಏನಾದರೂ ಮನಸ್ಸು ಮಾಡಿ ಒಂದು ವಾರ ತರಕಾರಿ ಮತ್ತು ಹಾಲು ಇವೆರಡನೇ ಸ್ತಬ್ಧ ಮಾಡಿಬಿಟ್ರೆ ಇಡೀ ರಾಜ್ಯ ಅಲ್ಲೋಲ ಕಲ್ಲಲಾಗುತ್ತೆ. ಹುಷಾರ್, ಅದನ್ನ ಮಾಡಬೇಕಾಗುತ್ತೆ. ಬಹಳ ಕಷ್ಟ ಐತೆ ಅದನ್ನು. ಆದರೆ ಈ ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ಲಿಕ್ಕೆ ನಾವೇನು ತಯಾರಿದ್ದೀವಿ. ನಾವೇನು ಎದಂತ ಅವಶ್ಯಕತೆ ಇಲ್ಲ. ದೊಡ್ಡ ಮಟ್ಟದ ಹೋರಾಟ ರೆಡಿ ಮಾಡ್ತೇವೆ. ಸರ್ಕಾರ ಕೂಡಲೇ ಗಮನ ಹರಿಸ್ಬೇಕು. ಗಮನ ಹರಿಸಿಲ್ಲ ಅಂದ್ರೆ ಮಾತು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ವಚನ ಭ್ರಷ್ಟ ಸರ್ಕಾರ. ಯಾಕೆ ಪಂಚೇಂದ್ರಗಳು ಇಲ್ವಾ ನಿಮ್ಗೆ? ಹೇಳಿದ್ದು ಕೇಳಕ್ಕೆ ಕಿವಿ ಇಲ್ವಾ ನಿಮ್ಗೆ? ನಮ್ಮ ಸಮಸ್ಯೆಗೆ ಮಾತಾಡಕ್ಕೆ ಬಾಯಿಲ್ಲ ನಿಮ್ಗೆ? ಈ ಕೆಲಸನ ಮುಂದುವರಿಸಿ ಮಾಡ್ಲಿಕ್ಕೆ ನಿಮ್ಗೆ ತಲೆಯಲ್ಲಿ ಬುದ್ಧಿಶಕ್ತಿ ಇಲ್ವಾ ನಿಮ್ಗೆ? ಇಚ್ಛಾಶಕ್ತಿ ಇಲ್ವಾ ನಿಮ್ಗೆ? ನಾವು ಬೀದಿಗೆ ಬಿದ್ದು ಕೇಕೆ ಹೊಡಿತಾ ಇದೀವಿ, ಚಳವಳಿ ಮಾಡ್ತಾ ಇದೀವಿ, ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಅದಕ್ಕೆ ಪಂಚೇಂದ್ರಗಳಿಲ್ಲದ ಸರ್ಕಾರ, ವಚನ ಭ್ರಷ್ಟ ಸರ್ಕಾರಕ್ಕೆ ಇವತ್ತು ದೇವನಹಳ್ಳಿ ಚಲೋ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಖಂಡ ಬಳ್ಳಾರಿ ಜಿಲ್ಲೆಯಿಂದ 200 ಜನ ರೈತರು ಹಂಪಿ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ಹೋಗಿ ಮತ್ತೆ ವಾಪಸ್ ಆದ ರೈಲಿಗೆ ಬರ್ತೀವಿ. ವಾಹನಗಳನ್ನು ತಗೊಂಡು ಹೋಗ್ತಾ ಇದೀವಿ. ಮತ್ತೆ ಮೊನ್ನೆ ಹೊಸಪೇಟೆಗೆ ಬಂದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ರೈತರ ಕೃಷಿ ಪಂಪ್ ಸೆಟ್ಗೆ ಆಗಲೂ 7 ತಾಸು ಕೊಡ್ತೀವಿ ಅಂತ. ಆಗ್ಲೂ ಕೊಡ್ತಾ ಇಲ್ಲ ಸ್ವಾಮಿ, ರಾತ್ರಿ ಕೊಡ್ತಾ ಇದೀರಿ. ರಾತ್ರಿ ಹೊತ್ತು ಹೋಗಿ ನಾವು ನೀರು ಕಟ್ಟಬೇಕು 12 ಗಂಟೆ ಮಠ. ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಕೊಡ್ತೀರಿ, 3 ಗಂಟೆಗೆ ಹೋಗಿ ಕಟ್ಟಬೇಕು ನಾವು ನೀರು. ಹಗಲೊತ್ತಲ್ಲಿ ಕೊಡ್ತಾ ಇದ್ರಿ ನೀವು ಮಾತು ಕೊಟ್ಟಂತೆ ಮಾತು ನಡ್ಕೊಳ್ತಾ ಇಲ್ಲ. ಏನು ಕೇಂದ್ರದಲ್ಲಿ ಸುಮಾರು ದಿನಗಳ ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರ ಭೂ ಸ್ವಾಧೀನ ಮತ್ತು ಇದೇನು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡಾಯ್ತು. ರಾಜ್ಯ ಸರ್ಕಾರಗಳು ನಾವು ತಗೊಳ್ತೀವಿ ಅಂತಂದು ಹೇಳಿದ್ರಿ. ಇವತ್ತಿಗೂ ನಿಮ್ಮ ಕೈಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳಕ್ಕಾಗ್ತಾ ಇಲ್ಲ. ಇವನ್ನೆಲ್ಲವನ್ನು ಪ್ರತಿಭಟಿಸಿ ಉಗ್ರವಾದಂಥ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗಲಾದರೂ ಸರ್ಕಾರ ಎಚ್ಚೆತ್ತು ನಮ್ಮ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಲೇಬೇಕಂತಂದೇಳಿ ಇವತ್ತು ಬಳ್ಳಾರಿಯ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.